ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ಸಂದೇಶವನ್ನು ತೆಗೆದುಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯವಾಗಿದೆ. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯದ ಯೂದಾಯಗಳ ಎಲ್ಲಾ ಗ್ರಾಮಗಳಲ್ಲಿಯೂ ಯೆರೂಸಲೇಮಿನಿಂದ ಬಂದಿದ್ದ ಫರಿಸಾಯರು ಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಹಾಲೆಲುಯಾ. ಯೇಸು ಸ್ವಾಮಿ ಪಾರ್ಶ್ವವಾಯು ರೋಗಿಯನ್ನ ಗುಣಪಡಿಸಿದ್ದು ಅವನ ಪಾಪವನ್ನ ಕ್ಷಮಿಸಲ್ಪಟ್ಟಿತ್ತು. ಆ ಸಂದೇಶವು ಇವತ್ತು ಎಷ್ಟೋ ಜನಗಳು ರೋಗದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಬಲಹೀನತೆಯಲ್ಲಿದ್ದಾರೆ. ಅವ್ರಿಗೆಲ್ಲರೂ ದೇವರು ಬಿಡಿಸುವಂತವರಾಗಿದ್ದಾರೆ. ಹಾಲೆಲುಯಾ. ಇಲ್ಲಿ ಯಾವ ಜನಾಂಗಗಳು ಅಂತ ಉಲ್ಲೇಖ ಆಗಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರಿಗೆ ಮಾತ್ರವೇ ಇಲ್ಲಿ ದೇವರಾಗಿಲ್ಲ. ಪ್ರತಿಯೊಬ್ಬರಿಗೂ ನಾನು ಸಹಾಯ ಮಾಡುತ್ತೇನೆ. ಯಾರ್ಯಾರು ನನ್ನನ್ನು ನಂಬಿಕೊಂಡು ಬರ್ತೀರೋ ನಾನು ಎಂದಿಗೂ ನಿಮ್ಮನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನೀವು ಬೇರೆ ಅನ್ಯ ಜನಾಂಗಗಳು ಅಂತ ಯಾರಿಗೂ ದೇವರು ಇವತ್ತುವರೆಗೂ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾರಿಗೂ ಹೇಳಿಲ್ಲ. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬರ್ರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಸ್ವಾಮಿ. ನೋಡಿ, ಕಷ್ಟಪಡುವಂಥವ್ರು, ಹೊರೆ ಹೊತ್ತುವಂಥವ್ರು. ಆದರೆ ಈ ಭೂಮಿ ಮೇಲೆ ನಾವು ಹಲವಾರು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಲ್ಲ, ಹಲವಾರು ರೋಗದಲ್ಲಿ ಬಿದ್ದಿದ್ದೀವಲ್ಲ. ಯಾವ ಹಾಸ್ಪಿಟಲ್ಗೆ ನೋಡಿದ್ರೂ ರಾಶಿ ಜನಗಳಿರ್ತಾರೆ. ಎಲ್ಲ ವೈದ್ಯಗಳ ಕೆಲಸಗಳನ್ನ ಮಾಡಿ ಮುಗಿಸಿದ ಮೇಲೆ ನಮ್ಮ ಕೈಯಲ್ಲಿ ಇರುವ ಪ್ರಯತ್ನ ಎಲ್ಲ ಮಾಡಿದ್ದೇವೆ. ನೀವು ಯಾವ್ದಾರ ದೇವರನ್ನ ನಂಬಿದ್ರೆ ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನನ್ನ ಸಮಾಧಾನ ನಿಮ್ಗೆ ಕೊಡ್ತೇನೆ, ನನ್ನ ವಿಶ್ರಾಂತಿ ಸ್ಥಳದಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋಗ್ತೇನೆ. ಹಾಲೆಲೂಯಾ. ಇದು ಯೇಸು ಸ್ವಾಮಿ ಮಾಡ್ತಾರೆ. ಯೇಸು ಸ್ವಾಮಿ ಈ ಕೆಲಸವನ್ನ ಮಾಡಲಿಕ್ಕೆ ಈ ಭೂಮಿ ಮೇಲೆ ಬಂದದ್ದು. ನಾನು ನಿಮ್ಮ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಕ್ಕೆ ಬರಲಿಲ್ಲ, ಅದನ್ನ ನೆರವೇರ್ಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಸ್ವಾಮಿ. ಹಾಲೆಲೂಯಾ. ಆಮೇಲೆ ಕೆಳಗಡೆ, ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಯಾರಲ್ಲಿತ್ತು ಕರ್ತನ ಶಕ್ತಿ? ಯೇಸು ಸ್ವಾಮಿಯಲ್ಲಿ ಶಕ್ತಿ ಇತ್ತು. ಗುಣಪಡಿಸುವ ಅಧಿಕಾರ ಕೊಡಲ್ಪಟ್ಟಿತು ಪರಲೋಕದಿಂದ. ಹಾಲೆಲೂಯಾ. ಇವತ್ತು ಎಲ್ಲ ಸಭೆಗಳಲ್ಲಾಗಿರ್ಬೋದು, ಒಂದೊಂದು ಮನೆಗಳಲ್ಲಾಗಿರ್ಬೋದು, ವಿಶ್ವಾಸಿಗಳ ಹತ್ರ ಹೋಗಿ ಒಂದು ಪ್ರಾರ್ಥನೆಗಳು ಮಾಡುವಾಗ ಆ ವಿಶ್ವಾಸಿ ಆತ್ಮಭರಿತರಾಗಿ ಒಪ್ಪಿಕೊಂಡರೆ ಗುಣವಾಗ್ತದೆ. ಹಾಲೆಲೂಯಾ. ಸೇವೆ ಮಾಡುವಂತವರು ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಷ್ಟೋ ಬಿಡುಗಡೆ ಹೊಂದಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ಇದು ಯಾರು ಮನುಷ್ಯರು ಮಾಡುವಂಥದ್ದಲ್ಲ, ಯಾವ ಸೇವಕರು ಮಾಡುವಂಥದ್ದಲ್ಲ. ಪರಲೋಕದಿಂದ ದೇವರು ಒಂದು ಅಧಿಕಾರ ಕೊಟ್ಟಿದ್ದಾರಲ್ಲ, ಆ ಅಧಿಕಾರದ ಮೇರೆಗೆ ನಾವು ನಿಮ್ಮ ಮನೆಗಳಿಗೆ ಬಂದು ಕಷ್ಟ ಇರುವಂತವರಿಗೆ, ದುಃಖ ಇರುವಂತವರಿಗೆ, ಆ ರೋಗದಲ್ಲಿದ್ದಂಥವರಿಗೆ ಪ್ರತಿಯೊಂದು ಅವರ ಹೆಸರು ತೆಗೆದುಕೊಂಡು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ಪರಲೋಕ ಸೇರಿ ಅಲ್ಲಿಂದ ಸದುತ್ತರವನ್ನು ದಯಪಾಲಿಸಿ ದೇವರು ಅವ್ರ ಕುಟುಂಬಕ್ಕೆ ಆಧಾರಕರ್ತನಾಗಿ, ಆಧಾರ ಸ್ತಂಭವಾಗಿ ನಿಲ್ಲುವಂಥವರಾಗಿದ್ದಾರೆ. ಹಾಲೆಲೂಯಾ. ಹಾಗಾಗಿ ನಾವು ದೇವರನ್ನ ಸರಿಯಾದ ರೀತಿ ನಂಬಬೇಕಷ್ಟೆ. ನಮ್ಮ ನಂಬಿಕೆ ಹೇಗೆ ಅಂದ್ರೆ, ನಾವು ಹೌದು, ಎಷ್ಟೋ ಜನ ಹೇಳ್ತಾರೆ, ಬ್ರದರ್ ನಾವು ಎಷ್ಟೋ ನಂಬಿದೀವಿ, ಪಾಸ್ಟ್ರೇ ನಾವು ದಿನಾ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಏನೂ ನಮಗೆ ಅದ್ಭುತ ಕಾರ್ಯಗಳು ನಡೆಯಲಿಲ್ಲ, ನಮ್ಮ ಜೀವಿತದಲ್ಲಿ ಯಾವ ಒಳ್ಳೆ ದೇವರಿಂದ ಒಂದು ಆಶೀರ್ವಾದ ಇಲ್ಲ, ಏನೂ ಇಲ್ಲ. ಅದಕ್ಕೆ ಏನ್ ಮಾಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ನಂಬಬೇಕು, ಇನ್ನೆಷ್ಟು ತರ ನಂಬಬೇಕು ನಾನು ಅಂತ ಕೇಳಿದ್ದವರು ಇದ್ದಾರೆ. ನನ್ನೊಡನೆ ನನ್ನ ಜೊತೆಯಲ್ಲಿ ನನಗೆ ಕೇಳಿದ್ದಾರೆ ಆ ರೀತಿ. ಅವಾಗ ನಾವು ಏನು ಹೇಳಲಿಕ್ಕೆ ಸಾಧ್ಯ? ಇಲ್ಲಮ್ಮ, ಮತ್ತೆ ನೀವು ಪ್ರಾರ್ಥನೆ ಮಾಡು. ಯಾಕಂದ್ರೆ ಕೆಲವೊಂದು ಜೀವನದಲ್ಲಿ ದೇವರು ಭಾರಿ ಬೇಗ ಸದುತ್ತರನ್ನು ದಯಪಾಲಿಸ್ತಾರೆ. ಕೆಲವೊಬ್ಬರಲ್ಲಿ ಸ್ವಲ್ಪ ತಡವಾಗ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ತಡವಾದ್ರೂ ತಾಮಸ. ಇವತ್ತು ನೀನು ಒಂದು ಅರ್ಜಿ ಹಾಕಿದ್ಯಲ್ಲ, ಆ ಅರ್ಜಿ 4 ದಿವಸ ಲೇಟ್ ಆದ್ರೂ
ನಿನಗೆ ಅರ್ಜಿ ನಾನು ನೋಡಿಬಿಟ್ಟು ಅದನ್ನ ನಿನಗೆ ಸೈನ್ ಮಾಡಿ ನಿನಗೆ ಸಾಂಕ್ಷನ್ ಮಾಡ್ತೇನೆ. ಹಲ್ಲೆಲೂಯಾ. ಇದು ದೇವರು ಮಾಡುವಂಥದ್ದು. ಯಾರಿಗೂ ಕೈ ಬಿಡುವಂಥವರಲ್ಲ, ಯಾರಿಗೂ ತೊರೆಯುವುದಿಲ್ಲ. ನಮ್ಮ ಪ್ರಾರ್ಥನೆ ಸರಿಯಾದ ರೀತಿ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯ ಸಹೋದರ. ಇದು ದೇವರಿಗೆ ತುಂಬಾ ಇಷ್ಟ. ಯಾವಾಗ ಮನಸ್ಸು ನನ್ನ ಕಡೆ ತಿರುಗಿಸ್ತೀರೋ ಅವಾಗ ನನ್ನ ಹಸ್ತವನ್ನ ಚಾಚಲಿಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ದೇವರ ಹಸ್ತ ಚಾಚಿದರೆ ನಮ್ಮನ್ನ ತಡೆಯೋರು ಯಾರು? ದುರಾತ್ಮನ ಸೇನೆಗಳು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಯೋಬನಿಗೆ ಹೇಗೆ ಒಂದು ಸುತ್ತ ಒಂದು ಬೇಲಿ ಹಾಕಿ, ಒಂದು ಬೌಂಡ್ರಿ ಹಾಕಿ, ಒಂದು ಕರೆಂಟಿನ ದೇವರು ಕೊಟ್ಟಿದ್ದರೋ ಅದೇ ರೀತಿಯಾಗಿ ಅವರವರ ಕುಟುಂಬಕ್ಕೆ ದೇವರು ಆ ರೀತಿ ಮಾಡ್ಲಿಕ್ಕಿದ್ದಾರೆ. ದುಷ್ಟನ ಕಣ್ಣು ಆಲೋಚನೆಗಳು ಆ ಕುಟುಂಬದ ಮೇಲೆ ಬೀಳುವುದಿಲ್ಲ. ಹಲ್ಲೆಲೂಯಾ. ಯಾವುದಾರ ಒಂದು ಮನೆಗೆ ಏನಾದ್ರೂ ಒಂದು ಮಾಡಬೇಕು, ಒಂದು ಕನ್ನ ಹಾಕಬೇಕು, ಆ ಕುಟುಂಬಕ್ಕೆ ಹಾಳು ಮಾಡಬೇಕು ಎಂಬುದಾಗಿ ಆ ದಾರಿಯಲ್ಲಿ ಹೋಗುವಾಗ ದೇವರು ಹೆಚ್ಚು ಕಮ್ಮಿ ಅವರ ಕಣ್ಣನ್ನೇ ಮಂಜು ಮಾಡ್ತಾರೆ. ಆ ಮನೆನೇ ಕಣ್ಣಿಗೆ ಕಾಣುವುದಿಲ್ಲ. ಆ ರೀತಿ ಮನೆಯನ್ನ ತನ್ನ ಹಸ್ತದಿಂದ ಮರೆ ಮಾಡುವರಾಗಿದ್ದಾರೆ. ಯಾಕೆಂದ್ರೆ ಕೋಳಿ ತನ್ನ ಮರಿಗಳನ್ನ ಹೇಗೆ ರೆಕ್ಕೆ ಒಳಗಿಟ್ಟು ಕಾಪಾಡ್ತದೋ ಅದೇ ರೀತಿಯಾಗಿ ತನ್ನ ಮಕ್ಕಳನ್ನ ತನಗೆ ಕೊಟ್ಟಿರಂತ ಒಂದು ಮನೆ ಆಗಿರ್ಬೋದು, ಒಂದು ಸ್ವಾಸ್ಥ್ಯ ಆಗಿರ್ಬೋದು, ಇದೆಲ್ಲವನ್ನು ದೇವರು ಹಸ್ತದಿಂದ ಮರೆ ಮಾಡ್ತಾರೆ. ದೇವರು ಏನೂ ಕೇಳಲಿಲ್ಲ, ನಮ್ಮ ಆಸ್ತಿ ಕೇಳಲಿಲ್ಲ, ನಮ್ಮ ಅಂತಸ್ತು ಕೇಳಲಿಲ್ಲ. ನಿನ್ಗೆ ಏನು ಬೇಡ, ನಿನ್ನ ಆತ್ಮವನ್ನು ನನ್ನ ಕರೆಗಳಲ್ಲಿ ಒಪ್ಪಿಸಿಕೊಡು, ನಾನು ಅದನ್ನ ನಡೆಸ್ತೇನೆ ಅಂತ ಹೇಳ್ತಾರೆ ಸ್ವಾಮಿ. ಇದಿಷ್ಟು ಮಾಡ್ಲಿಕ್ಕೆ ನಮಗೆ ಕಷ್ಟ ಕೆಲವೊಮ್ಮೆ. ಹಲ್ಲೆಲೂಯಾ. ಇದು ಹೇಗೆ ಮಾಡುವುದು ಎಂಬುದಾಗಿ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಬಹಳ ಸಹೋದರ ಸಹೋದರಿಯರು ಇದ್ದಾರೆ ಪ್ರಿಯ ಸಹೋದರಿ. ಅವ್ರಿಗೆಲ್ಲ ಒಂದು ಕಿವಿ ಮಾತು, ಕಣ್ಣು ಮುಚ್ಚಿ ಯಾವಾಗಲೂ ನಿನ್ನ ಏಕಾಂತದಲ್ಲಿ, ನಿನ್ನ ಒಂದು ಅಂತರ ಒಂದು ಕೋಣೆಯಲ್ಲಿ ಹೋಗಿ ಏಕಾಂತವಾಗಿ ನೀನು ಕಣ್ಣು ಮುಚ್ಚಿಕೊಂಡು ಮಣ್ಕಾಲಾಕಿ ನೀನು ಪ್ರಾರ್ಥನೆ ಮಾಡಿ, ಹತ್ತು ಕರೆದು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಆತ್ಮದಲ್ಲಿ ದೇವರು ಮಾತನಾಡುವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ಎಷ್ಟೋ ಸಲ ಕೆಲವೊಮ್ಮೆ ಈ ಅನುಭವಗಳನ್ನು ನಾವು ಪಡೆದಿದ್ದೇವೆ ಪ್ರಿಯ ಸಹೋದರ. ಹಾಗಾಗಿ ನಾವು ಈ ಅನುಭವದ ಮೇರೆಗೆ ಇದು ಪಡೆದುಕೊಂಡಿದ್ದೀವಲ್ಲ, ಇದರ ಮೇರೆಗೆನೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಸಹಾಯ ಮಾಡ್ತಾರೆ ಎಂಬುದಾಗಿ. ಯೇಸು ಸ್ವಾಮಿ ಕೈ ಬಿಡದಂತ ದೇವರು, ಎಂದಿಗೂ ತೊರೆಯದಂತ ದೇವರು. ಹಾಗಾಗಿ ಇನ್ನು ಸಂದೇಶ ತುಂಬಾ ಇದೆ ಇಲ್ಲಿ ಕೆಳಗಡೆ. ಹಾಗೆ ಕೆಲವು ಮಂದಿ ಹೊತ್ತುಕೊಂಡು ಬಂದರು. ಆದರೆ ಅವನು ಒಳಗೆ ತೆಗೆದುಕೊಂಡು ಹೋಗಿ ಆತನ ಮುಂದೆ ಇಡಬೇಕೆಂದು ಪ್ರಯತ್ನಿಸಿದರು. ಜನರು ಗುಂಪದಲ್ಲಿ ಇರೋದ್ರಿಂದ ಅವನನ್ನು ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಜನಗಳು ಬಂದು ಯೇಸು ಸ್ವಾಮಿ ಆ ಮನೆಯಲ್ಲಿ ಪ್ರಾರ್ಥನೆ ನಡೆಸಿಕೊಂಡು ಗುಣಪಡಿಸುವಂತ ಜಾಗದಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಕರೆದುಕೊಂಡು ಹೋಗಕ್ಕೆ ದಾರಿ ಇಲ್ಲ. ಆತನ ತೆಗೆದುಕೊಂಡು ಹೋಗಕ್ಕಾಗ್ತಾ ಇಲ್ಲ. ಆದರೆ ಅವರಿಗೆ ನಂಬಿಕೆ ಇದೆ, ಇವನು ಗುಣ ಆಗುತ್ತಾನೆ, ನನ್ನ ಕರ್ತನು ಗುಣಪಡಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಂಬಿಕೆ ಭಾರಿ ಮುಖ್ಯ ನೋಡಿ. ಶತಾಧಿಪತಿಗೆ ಹೇಳ್ತಾರೆ ದೇವರು, ನಡಿ ಹೋಗೋಣ, ನಿನ್ನ ಆಳಿಗೆ ಗುಣಪಡಿಸೋಣ ಎಂಬುದಾಗಿ. ಆತನ ಹೇಳ್ತಾನೆ, ಸ್ವಾಮಿ ನೀನು ಬರುವುದು ಬೇಡ, ನೀನು ಇಲ್ಲಿಂದ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಗುಣವಾಗುತ್ತಾನೆ. ಹಲ್ಲೆಲೂಯಾ. ಈಗ ಇಲ್ಲಿ ಕೂತ್ಕೊಂಡು ನೀವು ಸ್ವಾಮಿ, ನೀವು ಪರಲೋಕದಿಂದ ಒಂದು ಮಾತು ಹೇಳಿದರೆ ಸಾಕು, ನನ್ನ ಕುಟುಂಬ ಎಲ್ಲ ಕಷ್ಟದಿಂದ ದೂರ ಆಗ್ತದೆ, ರೋಗದಿಂದ ದೂರ ಆಗ್ತದೆ, ನಮಗೆ ಏನೇನ್ ಪರಿಸ್ಥಿತಿ ಇದೆಯೋ ಅದರಿಂದೆಲ್ಲ ಗುಣವಾಗುತ್ತೆ ಅಂತ ಯಾರು ನಂಬುತ್ತಾರೋ ಅವರಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಹಾಗಾಗಿ ತೆಗೆದುಕೊಂಡು ಹೋಗುವ ಮಾರ್ಗವನ್ನು ಕಾಣದೆ ಮನೆಯ ಮೇಲೆ ಹತ್ತಿ ಅಂಚುಗಳನ್ನು ತೆಗೆದು ಅವನನ್ನು ಹಾಸಿಗೆ ಸಹಿತವಾಗಿ ಯೇಸುವಿನ ಮುಂದೆ ಇಳಿಸಿಬಿಟ್ಟರು. ಹಲ್ಲೆಲೂಯಾ. ಅಂಚುಗಳನ್ನೆಲ್ಲ ತೆಗೆದು, ರೂಪಿಂಗ್ ಎಲ್ಲ ತೆಗೆದು ಆತನನ್ನು ಹಾಸಿಗೆ ಸಮೇತವಾಗಿ ಕೆಳಗಡೆ ಆ ರೂಮಿನಲ್ಲಿ ಇಳಿಸಿಬಿಟ್ರು. ಯೇಸು ಸ್ವಾಮಿ ಮುಂದೆ ಹಲ್ಲೆಲೂಯಾ ಇಳಿಸಿಬಿಟ್ಟರು. ನಡುವೆ ಯೇಸುವಿನ ಮುಂದೆ ಇಳಿಸಿಬಿಟ್ಟು ಆತನು ಅವರ ನಂಬಿಕೆಯನ್ನು ನೋಡಿ, ಅಪ್ಪ ನಿನ್ನ ನಂಬಿಕೆಯು ಕ್ಷಮಿಸಲ್ಪಟ್ಟಿದೆ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಅಂತ ದೇವರು ಹೇಳ್ತಾರೆ.
ಅಪ್ಪ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಏನ್ ಕುರಿತು ಸ್ವಾಮಿ ಹೇಳಿದ್ರು? ಹಾಲೆಲೂಯ. ನೀನು ಏನನ್ನ ನಂಬಿಕೊಂಡು ಬಂದಿಯೋ ಅದು ನೀನು ಹೊಂದಿಕೊಂಡಿದ್ಯಾ. ಹಾಲೆಲೂಯ. ಇವತ್ತು ಕ್ರಿಸ್ತನ ಹತ್ರ, ಯೇಸು ಸ್ವಾಮಿ ಹತ್ರ ಏನೇನು ನಾವು ನಂಬಿಕೊಂಡು ಹೋಗ್ತೀವೋ ಅದೆಲ್ಲ ನಡೀತದೆ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. 2 ನಿಮಿಷ 3 ನಿಮಿಷ ಮುಂದೆ ಹೋಗಿದೆ. ಹಾಗೆ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ವಿಡಿಯೋ ಮುಖಾಂತರ ಪ್ರತಿಯೊಂದು ಕುಟುಂಬ ನೆನೆಸಿ ನಿಮ್ಮ ಕರಳಲ್ಲಿಸ್ಕೊಳ್ತೀನಿ ಸ್ವಾಮಿ ದೇವರೇ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಅಂತೀನಿ ಪರಲೋಕ ತಂದೆ. ಆಮೆನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.